ಇದು ಬಡ್ಜೆಟ್ ಮಂಡನೆ ಇವ್ರು ಏನು ಮಾಡ್ತಾರೆ ನಾಳೆ ಅದ್ರ ಮೇಲೆ ನಮಗೆ ಟ್ರಸ್ಟ್ ಇಲ್ಲ. ನಮ್ಗೇನಾರು ಅನುಕೂಲ ಮಾಡಿಕೊಟ್ಟವ್ರ? ಬಜೆಟ್ಗಳು ಆಗ್ತಾನೆ ಇದೆ. ಸುಮ್ಮನೆ ಭರವಸೆ ಕೊಡ್ತಾ ಇದ್ದಾರೆ ಅಷ್ಟೇ ಹೊರತು ಬೇರೆ ಅಂತ ಲಕ್ಷಣಗಳೇನಿಲ್ಲ. ಇವರು ನೆಕ್ಸ್ಟ್ ಎಲೆಕ್ಷನ್ಗೆ ಏನೇನು ಬೇಕೋ ಅದು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಗಂಡಸರಿಗೆಲ್ಲ ಟಿಕೆಟ್ ತಗೊಳ್ಳೋದು, ರೇಟ್ ಜಾಸ್ತಿ ಮಾಡೋದು. ಆ ಬಸ್ ದುಡ್ಡು ವಸೂಲಿ ಯಾರು ಮಾಡ್ತಾವ್ರು ಅಂದ್ರೆ ಪುರುಷರು ಅವ್ರ ಜೋಬಿಂದ ಹಾಕ್ತಾ ಇದ್ದಾರೆ ಅಷ್ಟೇ. ಅವ್ರಿಗೆ ಅವರ ಪಂಚ ಯೋಜನೆಗಳಿಗೇನೆ ದುಡ್ಡಿಲ್ಲ. ಇನ್ನು ಆರೋಗ್ಯದ ಬಗ್ಗೆ ಎಲ್ಲಿ ಕಾಳಜಿ ವಹಿಸ್ತಾರೆ? ಯಾವ ಸರ್ಕಾರ ಬಂದರೂ ಅಷ್ಟೇ ಅವ್ರವ್ರೇ ನೋಡ್ಕೋತಾರೆ ಹೊರತು ನಮ್ಮಂತ ಬಡವ್ರು ಯಾರು ನೋಡಲ್ಲ ಬಿಡಿ. ಲೂಲು ಮಾಲ್ ಏನಿದೆ ಅಂತ ಇದರಲ್ಲಿ 4 ಸಲ ಟಾರ್ ಹಾಕಿಸ್ತಾರೆ. ಅದೇ ಬೇರೆ ಕಡೆ ಯಾವುದೋ ಕಡೆ ಹಾಕಿಸ್ತಾ ಇಲ್ಲ. ಬಿಕಾಸ್ ಆಫ್ ಇವ್ರು ಮಾಡಿರೋ ಕೊಟ್ಟಿರೋ ಈ ಯೋಜನೆಗಳು ಏನೇನಿದೆ ಎಲ್ಲಾನು ಫೇಲ್ಯೂರ್ ಯೋಜನೆಗಳೇ ಇರೋದು. ದಿನನಿತ್ಯ ದುಡ್ದು ಅದರಿಂದ ಸಂಪಾದನೆ ಮಾಡಿ ಬದುಕೋದು ಭಾಳ ಕಷ್ಟ ಇದೆ. ದುಡ್ಡಿರೋರು ದುಡ್ಡು ಮಾಡ್ತಾರೆ ಹೊರತು ಬಡವರು ಯಾರು ಬೆಳೀತಾ ಇಲ್ಲ ಇಲ್ಲಿ. ನಾನು ಒಬ್ಬನೇ ಹೇಳಿದ್ರೆ ಅಕ್ಕ ಏನು ಅಂಕ ಇಂಪ್ರೂವ್ಮೆಂಟ್ ಆಗಲ್ಲ. ಈ ಮಿಡಲ್ ಕ್ಲಾಸ್ ಇರೋದ್ರಿಂದ ಏನಾಗ್ಬಿಟ್ಟಿದೆ, ಮಿಡಲ್ ಕ್ಲಾಸ್ ಜನರಿಗೆ ಏನು ಕೊಡ್ತಾವ್ರಿ ಇರೋ ಬೆನಿಫಿಟ್ಟು, ನಮ್ಗೇನು ಮಾಡ್ತಾವ್ರೆ ಅದು ಇಂಪಾರ್ಟೆಂಟ್. ನಾಳೆ ಕರ್ನಾಟಕ ಸರ್ಕಾರದ ಬಜೆಟನ್ನು ಸಿದ್ದರಾಮಯ್ಯ ಅವರು ಮಂಡಿಸ್ತಾ ಇದ್ದಾರೆ. ಅದರಲ್ಲಿ ರೈತರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮ ಘೋಷಣೆ ಮಾಡಬೇಕು. ರೈತರ ಸಾಲ ಮನ್ನಾ ಮಾಡಬೇಕು. ರೈತರಿಗೆ ಬೆಳೆದ ಉತ್ಪನ್ನಗಳಿಗೆ ಯೋಗ್ಯ ಬೆಲೆ ಸಿಗುವಂಥ ಕ್ರಮಗಳನ್ನ ಕೈಗೊಳ್ಳಬೇಕು. ಒಟ್ಟಾರೆ ಗ್ರಾಮೀಣ ಅಭಿವೃದ್ಧಿ ಹಾಗೂ ಬಡತನ ನಿರ್ಮೂಲನೆಗೆ ಕಾರ್ಯಕ್ರಮವನ್ನು ಹಾಕಿಕೊಳ್ಬೇಕು. ತೆರಿಗೆ ಭಾರವನ್ನು ಕಡಿಮೆ ಮಾಡಬೇಕು. ಇದು ನಮ್ಮ ರಾಜ್ಯದ ಜನರ ನಿರೀಕ್ಷೆ ಆಗಿದೆ. ಆ ರೀತಿ ಸಿದ್ದರಾಮಯ್ಯ ಅವರ ಬಜೆಟ್ ಮಂಡಿಸಬೇಕು ಅಂತೇಳಿ ನಮ್ಮದು ಬೇಡಿಕೆ ಆಗಿದೆ. ಜಿಲ್ಲಾವಾರು ಪ್ರಾದೇಶಿಕ ಸಮಾನತೆ ನಿವಾರಣೆ ಮಾಡಲಿಕ್ಕೆ ಜಿಲ್ಲಾವಾರು ಅನುದಾನವನ್ನು ಬಿಡುಗಡೆ ಮಾಡಬೇಕು. ಆಯಾ ಜಿಲ್ಲೆಗಳಿಗೆ ಅಗತ್ಯ ಇರುವಂಥ ಯೋಜನೆಗಳನ್ನು ಬಜೆಟ್ನಲ್ಲಿ ಕೈಗೊಳ್ಳಬೇಕು. ಈ 17ನೇ ಬಜೆಟ್ ಮಂಡಿಸ್ತಾರೋ CM ಸಿದ್ದರಾಮಯ್ಯ ಅವ್ರದ್ದು ತುಂಬ ಆಶಾದಾಯಕ ಬಜೆಟ್ ಅಂದ್ಕೊತೀನಿ. ಈಗ ಸರ್ಕಾರದಲ್ಲಿ ಯಾವುದೇ ರೀತಿಯ ಅನುದಾನಗಳ ಕೊರತೆ ಭಾಳ ಎದ್ದು ಕಾಣ್ತಾ ಇದೆ. ಆಮೇಲೆ ನಾನು ಪತ್ರಿಕಾ ವಿತರವಾಗಿ ಕೆಲಸ ಮಾಡ್ತಾಯಿದ್ವಿ. ಸುಮಾರು 5 ವರ್ಷದಿಂದ ನಾವು ಅವ್ರಿಗೆ ಬಜೆಟಲ್ಲಿ ಅನುದಾನ ಘೋಷಣೆ ಮಾಡಿ ಅಂತ ಕೇಳ್ಕೊತ ಬಂದಿದ್ದೇವೆ. 2018ರಲ್ಲಿ ಘೋಷಣೆ ಮಾಡಿದ್ದು ಬಿಟ್ಟರೆ ನಮಗೆ ಪತ್ರಿಕಾ ವಿತರಕ ಇದುವರೆಗೂ ಯಾವುದೇ ಒಂದು ಸವಲತ್ತುಗಳನ್ನ ಕೊಡಲಿಲ್ಲ. ಅದು BJP ಸರ್ಕಾರದಲ್ಲಿ ಈ ಶ್ರಮ ಅಡಿಯಲ್ಲಿ ಸೇರಿಸಿದ್ರ ವಿನಃ ಮತ್ತು ಬೇರೆ ಯಾವುದ್ರಲ್ಲೂ ನಮಗೆ ಈ ಬಜೆಟಲ್ಲಿ ಯಾವುದೇ ಪ್ರಾಧಾನ್ಯತೆ ಕೊಡಲಿಲ್ಲ. ಸೊ ನಮ್ಮಂಥವ್ರನ್ನೇ ಕಡೆಗಣಿಸ್ತಾ ಇದ್ದಾರೆ. ಇನ್ನು ಪ್ರತಿಯೊಂದನ್ನು ಯಾವುದನ್ನು ಅವರು ಈಡೇರಿಸ್ತಾರೆ ಅನ್ನೋದನ್ನು ನಮಗೆ ನಂಬಿಕೆ ಇಲ್ಲ. ಆಮೇಲೆ ಎಲ್ಲ ಅವರ ಶಾಸಕರೇ ಈಗ ಬಂಡಾಯ ಎದ್ದು ಈಗ ಹಲವು ಕಡೆ ಎಲ್ಲರೂ ಹೋಗ್ತಾ ಇದ್ದಾರೆ. ಆಸ್ಟ್ರೇಲಿಯಾ ಹಾಗೆ ಈಗ ಫಾರಿನ್ ಟೂರ್ ಮಾಡ್ತಾಯಿದ್ದಾರೆ. ನಾಳೆ ಸಭೆ ಕರೆದಿದ್ದಾರೆ, ನೋಡ್ಬೇಕು. ಎಲ್ಲದರಲ್ಲೂ ಈಗ ಅನುದಾನ ಕೊರತೆ ಎದ್ದು ಕಾಣ್ತಾ ಇದೆ. ಈಗ ನಿನ್ನೆ ಶಕ್ತಿ ಭವನದಲ್ಲೆಲ್ಲ ಮೀಟಿಂಗ್ ಮಾಡಿದ್ದಾರೆ. ಎಲ್ಲ ಇದರಲ್ಲಿ ಯಾವ್ಯಾವ ಸಂಸ್ಥೆಗಳಿಂದ ಅನುದಾನ ಬರಬೇಕಿರೋದು ಎಲ್ಲ ಬಾಕಿ ಇದೆ. ಯಾವುದ್ರಲ್ಲೂ ಅವ್ರಿಗೆ ತೃಪ್ತಿದಾಯಕವಾಗಿ ಯಾವುದೂ ಇಲ್ಲ. ನೋಡ್ಬೇಕು ಏನು ಬಜೆಟ್ ಮಂಡನೆ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇದೀವಿ ನಾವು. ಕರ್ನಾಟಕದ ಯುವಕರಿಗೆ ಉದ್ಯೋಗ ಸೃಜನೆಗೆ ಈ ಬಜೆಟ್ ಸಹಾಯ ಮಾಡುತ್ತಾ? ಯಾವ್ದು ಮೇಡಮ್? ಉದ್ಯೋಗಕ್ಕೆ ಯುವಕರಿಗೆ ಸುಮ್ಮನೆ ಭರವಸೆ ಕೊಡ್ತಾ ಇದ್ದಾರೆ ಅಷ್ಟೇ ಹೊರತು ಬೇರೆ ಅಂತ ಲಕ್ಷಣಗಳೇನಿಲ್ಲ. ಆರೋಗ್ಯದ ಬಗ್ಗೆ ಹೇಳ್ತಾರೆ. ಇನ್ನು ಅವ್ರಿಗೆ ಅವರ ಪಂಚ ಯೋಜನೆಗಳಿಗೇನೆ ದುಡ್ಡಿಲ್ಲ. ಇನ್ನು ಆರೋಗ್ಯದ ಬಗ್ಗೆ ಎಲ್ಲಿ ಕಾಳಜಿ ವಹಿಸ್ತಾರೆ? ಪ್ರತಿಯೊಂದು ರೋಡ್ ಸಹಿತ ಎಲ್ಲ ಧೂಳು, ಉಸಿರಾಡಕ್ಕೆ ಆಗ್ತಾ ಇಲ್ಲ. ಅಂಥದನ್ನೇ ಅವ್ರು ಇದನ್ನು ಮಾಡ್ತಾಯಿಲ್ಲ. ರೋಡ್ಗಳಿಗೆ ಅವ್ರದ್ದೇನು ಮಾಲೀಕತ್ವದ ರೋಡ್, ಈ ಲೂಲು ಮಾಲ್ ಇರ್ಬೋದು, ಒಡೆತನದ DK ಶಿವಕುಮಾರ್ ಅವ್ರ ಮಾಲೀಕತ್ವದ ಲೂಲು ಮಾಲ್ ಏನಿದೆ ಅಂತ ಇದರಲ್ಲಿ 4 ಸಲ ಟಾರ್ ಹಾಕಿಸ್ತಾರೆ. ಅದೇ ಬೇರೆ ಕಡೆ ಯಾವುದೋ ಕಡೆ ಹಾಕಿಸ್ತಾ ಇಲ್ಲ. ಅವ್ರು ಅಂಥದನ್ನ ಕಾಳಜಿ ವಹಿಸ್ಬೇಕು. ಇನ್ನೇನು ಆರೋಗ್ಯ ಕಡೆ ಗಮನ ಕೊಡ್ತಾರೆ ಅವರು? ಈಗ ಹೆಣ್ಮಕ್ಳಿಗೆ ಫ್ರೀ ಬಸ್ಸು, ನನಗೂ ಫ್ರೀ ನಿನಗೂ ಫ್ರೀ ಅಂತ ಮಾಡಿಕೊಂಡು ಅದು ನಮಗೆ ಈ ಬಜೆಟ್ಗೆ ಸರ್ಕಾರಕ್ಕೆ ಬೆಲೆ ಏರಿಕೆ ತುಂಬಾ ಆಗಿದೆ. ಇದ್ರ ಬಗ್ಗೆ ಬೆಲೆ ಏರಿಕೆ ಬಿಸಿ ಭಯಂಕರ ಆಗಿದೆ ಬಿಡಿ. ಈ ಸಲ ಸರ್ಕಾರ ಬೇರೆ ಯಾವುದು ಸರ್ಕಾರಗಳಿಗಿಂತ ಏನು ಗುಣಮಟ್ಟದಲ್ಲಿ ಇವ್ರನ್ನ ಹೊಗಳೋ ರೀತಿ ಯಾವುದೂ ಇಲ್ಲ. ಪ್ರತಿಯೊಂದು ದರನೂ ದುಪ್ಪಟ್ಟು ಮಾಡಿದ್ದಾರೆ. ಕೂಲಿ ಕಾರ್ಮಿಕರು ಬದುಕೋದು ಭಾಳ ಕಷ್ಟ ಆಗಿದೆ. ದಿನನಿತ್ಯ ದುಡ್ದು ಅದರಿಂದ ಸಂಪಾದನೆ ಮಾಡಿ ಬದುಕೋದು ಭಾಳ ಕಷ್ಟ ಇದೆ. ದುಡ್ಡಿರೋರು ದುಡ್ಡು ಮಾಡ್ತಾರೆ ಹೊರತು ಬಡವರು ಯಾರು ಬೆಳೀತಾ ಇಲ್ಲ ಇಲ್ಲಿ. ಅಕ್ಕ ನಮ್ಮ ಅಭಿಪ್ರಾಯ ಅಕ್ಕ ಏನೂ ಇಲ್ಲ. ನಮಗೆ ಅಭಿಪ್ರಾಯ ಇಟ್ಕೊಂಡು ನಮ್ಗೇನು ಯೂಸ್ ಇಲ್ಲ ಅಕ್ಕ. ಅವರು ನಮ್ಗೇನು ಕೊಡ್ತಾರ ಅಕ್ಕ? ಅವರು ಕೊಡ್ತಾರ ಅಂತಲ್ಲ, ನಿಮಗೆ ಕ್ಯಾಬ್ಗಳಿಗೆ ಮತ್ತು ಇದಕ್ಕೆಲ್ಲ ಯಾವ ರೀತಿ ಮಾಡ್ಬೋದು ಬಜೆಟಲ್ಲಿ ಕೇಳಿ. ನೀವು ನಾಗರಿಕರಲ್ವಾ, ನಿಮಗೆ ಕೇಳೋ ರೈಟ್ಸ್ ಇರುತ್ತಲ್ವಾ? ಮಾತಾಡಿ. ನಿಮ್ಮ ಮೀಡಿಯಾ ಇದ್ರ ಮೂಲಕ, ಮಾಧ್ಯಮ ಮೂಲಕನೇ ತಾನೇ ನಾವು ಒಪ್ಪಿಸ್ಬೇಕಾಗುತ್ತೆ. ಹ್ಞೂ ಅಕ್ಕ, ನಾನು ಒಬ್ಬನೇ ಹೇಳಿದ್ರೆ ಅಕ್ಕ ಏನು ಅಂಕ ಇಂಪ್ರೂವ್ಮೆಂಟ್ ಆಗಲ್ಲ. ಎಲ್ಲ ಜನ ಸೇರಿ ಅದೇ ಸರ್ಕಾರಕ್ಕೆ ಏನಾದರೂ ಹೇಳಬೇಕು. ಅವಾಗ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಬೋದು ಅವರು. ನಾನು ಒಬ್ಬರು ಇಬ್ಬರು 3 ಜನ ಹೇಳಿದ್ರೆ ಏನೂ ಆಗಲ್ಲ ಅಕ್ಕ. ಅದು ಎಲ್ಲ ಒಗ್ಗಟ್ಟಾಗಿ ಸರ್ಕಾರಕ್ಕೆ ಏನಾದರೂ ಸಲ್ಲಿಸಿದ್ರೆ, ಏನಾದ್ರು ಒಂದು ಮನವಿ ಮಾಡಿದ್ರೆ ಮಾಡ್ತಾರೆ ಅಕ್ಕ.
ಇಲ್ಲ ಒಬ್ರಿಬ್ರಿಂದ ಏನೂ ಯೂಸ್ ಆಗಲ್ಲ ಅಕ್ಕ. ಇವಾಗ ನನಗೂ ಫ್ರೀ ನಿನಗೂ ಫ್ರೀ ಅಂತ ಅಂದ್ಬಿಟ್ಟು ಕೊಟ್ಟಿದ್ರು. ಹ್ಞೂ ಅಣ್ಣ. ಯಾಕಂದ್ರೆ ಆದ್ರೆ ಅದರಿಂದ ರೇಟು ಕೂಡ ಜಾಸ್ತಿ ಆಯಿತು. ಹಾಂ. ನನಗೂ ಫ್ರೀ ನಿನಗೂ ಫ್ರೀ ಅಂತ ಕೊಟ್ಟು ರೇಟ್ ಎಲ್ಲ ಜಾಸ್ತಿ ಆಗಿದೆಯಲ್ಲ, ಸೊ ಅದರಿಂದ ಏನಾದ್ರು ಚೇಂಜಸ್ ಏನಾದ್ರು ಆಗ್ಬೋದು ನಾಳಿನ ಬಜೆಟ್ನಲ್ಲಿ? ನಾಳೆ ಬಜೆಟಲ್ಲಿ ಅಣ್ಣ ಮತ್ತೆ ಇನ್ನೂ ಜಾಸ್ತಿ ಮಾಡ್ಬೋದು ಅಣ್ಣ. ಮತ್ತೆ ನಮಗೆ ಇನ್ನೂ ಜಾಸ್ತಿ ಮಾಡೋದು, ಈಗಲೇ ಜಾಸ್ತಿ ಮಾಡಾಕ್ಬಿಟ್ಟವ್ರೆ. ಹಾಲು ಅದು ಇದು ಅಂತ ಏನೇನೋ ಜಾಸ್ತಿ ಮಾಡವ್ರೆ. ಈಗ ಬಜೆಟ್ ಮಾಡ್ತಾ ಇರೋದ್ರಿಂದ ಇನ್ನೂ ಜಾಸ್ತಿ ಮಾಡ್ಬೋದು ಅಂತ ಅಣ್ಣ. ಬಜೆಟ್ ಮಾಡಿದ್ಮೇಲೆ ನೋಡಿ ಹೇಳ್ಬೋದು ಅದನ್ನ ಹೆಂಗೆ ಮಾಡ್ದ ಇವಾಗ ಹೆಂಗೆ ಮಾಡ್ದ, ಆ ರೇಟ್ ಏನಿತ್ತು ಈಗಿನ ರೇಟ್ ಏನಿದೆ ಅವ್ರ ಸೇಫ್ಟಿಗೆ ಅವ್ರು ಮಾಡ್ಕೋತಾರೆ. ನಮ್ಗೇನಾರು ಅನುಕೂಲ ಮಾಡಿಕೊಟ್ಟವ್ರ? ಬಜೆಟ್ಗಳು ಆಗ್ತಾನೆ ಇದೆ. ಈಗ ಮೋದಿ ಮಾಡಿದ್ರು, ಅವ್ರು ಏಪ್ರಿಲ್ಗೆ ಅಂತ ಹೇಳವ್ರೆ. ಅವಾಗ ಬಂದ್ಮೇಲೆ ತಾನೇ ನಮಗೂ ಗೊತ್ತಾಗೋದು ಯಾವ ಬಜೆಟ್ ಹೆಂಗೆ ಮಾಡಿದ್ರು. ಸರ್ಕಾರದಿಂದ ನಿಮ್ಗೆಲ್ಲ ಅನುಕೂಲ ಏನು ಸಿಕ್ಕಿದೆ? ಏನು ಸಿಕ್ಕಿಲ್ಲ, ಎಲ್ಲ ಸುಮ್ಮನೆ ಹೇಳೋದಷ್ಟೇ. ಇದ್ದಂಗೆ ಇದ್ದಂಗೆ ಇದ್ದೀವಿ. ಏನು ಸಿಕ್ಕಿದೆ? ಗಂಡಸರಿಗೆಲ್ಲ ಟಿಕೆಟ್ ತಗೊಳ್ಳೋದು, ರೇಟ್ ಜಾಸ್ತಿ ಮಾಡೋದು, ಗಂಡಸ್ರ ಮೇಲೆ ತಲೆ ಮೇಲೆ ಹಾಕೋರೆ. ಬಸ್ಗೆ ಎಲ್ಲ ಟಿಕೆಟ್ ಜಾಸ್ತಿ ಮಾಡೋರು. ಹೆಂಗಸರಿಗೆಲ್ಲ ಫ್ರೀ ಕೊಟ್ಟಾರೆ, 2,000 ಫ್ರೀ ಕೊಟ್ಟಾರೆ. ಹೋಗ್ಲಿ, ನಮ್ಗೇನಾರು ಕೊಟ್ಟಾರೆ? ಏಜ್ ಆದವ್ರಿಗೆ ಪೆನ್ಷನ್ ಒಂದೇನೋ ಬರ್ತದೆ, ಮಾಡಿಸಿದ್ದೀನಿ, ಗೊತ್ತಾಯ್ತಾ? ಅದೊಂದು 600 ಬರ್ತೈತೆ. ಈಗ ಒಂದು 1,200 ಬರ್ತಾಯಿತ್ತು. ಈಗ 70 ಆಯಿತು ವರ್ಷ. 70 ಇಯರ್ 62ನಲ್ಲಿ ಮಾಡಿಸಿದ್ದೆ. ಅದೊಂದು ಬರ್ತಾಯಿದೆ. ಇನ್ನೇನು ನಮಗೆ ಮಾಡೋರು ಹೇಳಿ? ಬಡವ್ರಿಗೆ ಶ್ರೀಮಂತರೇ ಬಡವರಾಗೇ ಇದ್ದೀವಿ. ಏನೂ ಆಗಿಲ್ಲ. ಈ ಬೆಂಗಳೂರಿನಲ್ಲಿ 12 ವರ್ಷ ಹುಡುಗ ನಾನು ಬಂದಾಗ ಯಾವ ಸರ್ಕಾರ ಬಂದರೂ ಅಷ್ಟೇ ಅವ್ರವ್ರೇ ನೋಡ್ಕೋತಾರೆ ಹೊರತು ನಮ್ಮಂಥ ಬಡವ್ರು ಯಾರು ನೋಡಲ್ಲ ಬಿಡಿ. ಏನು ಹೇಳೋದು, ಏನು ಬಜೆಟ್ ಮಾಡ್ತಾರೋ ದೇವ್ರಿಗೆ ಗೊತ್ತು. ಈ ಬಜೆಟ್ ಅಂತ ಅಂದು ಬರೀ ಎಲ್ಲನೂ ಜಾಸ್ತಿ ಆಗ್ತಾಯಿದೆ ಹೊರತು ಯಾವುದು ಕಮ್ಮಿ ಆಗ್ತಾನೇ ಇಲ್ಲ. ಬರೀ ಏನೋ ಒಂದು ಬಸ್ ಫ್ರೀ ಒಂದು ಮಾಡಿದ್ದಾರೆ ಅಷ್ಟೇ. ಆದರೂ ಏನಾದರೂ ಒಂದು ಎಲ್ಲ ಬಜೆಟ್ ಜಾಸ್ತಿ ಮಾಡ್ತಿದ್ದೀರಾ. ಹಂಗೆ ಸರ್ಕಾರನೂ ಸ್ಯಾಲ್ರಿನೂ ಜಾಸ್ತಿ ಮಾಡಿದ್ರೆ ಎಲ್ಲನೂ ಅನುಕೂಲ ಆಗುತ್ತಲ್ವ. ಬರೀ ಎಲ್ಲದಕ್ಕೂ ಜಾಸ್ತಿ ಅಂದರೆ ಜನ ಎಲ್ಲೋಡ್ಬೇಕು? ಎಲ್ಲ ಪಾಕಿಸ್ತಾನ ಅಲ್ಲಿ ಇಲ್ಲಿ ಎಲ್ಲದರಲ್ಲೂ ಎಲ್ಲ ಮುಳುಗೋಗ್ತಾ ಇದೆ. ದುಬೈ ಮುಳುಗೋಯ್ತು. ಇನ್ನೇನೇನು ಗತಿ ಬರುತ್ತೋ ಗೊತ್ತಿಲ್ಲ. ಆದರೂ ಕೂಡ ಇದೇನೋ ಬಜೆಟ್ ಅಂತಿದ್ದಾರೆ. ಇದಕ್ಕೊಂದು ಏನು ಮಾಡ್ತಾರೋ ದೇವ್ರಿಗೆ ಗೊತ್ತು. ಆದಷ್ಟು ಬೇಗ ಕಮ್ಮಿ ಬೆಲೆ ಇದು ಮಾಡಿದ್ರೆ ಜನರಿಗೆ ತುಂಬ ಅನುಕೂಲ ಆಗುತ್ತೆ. ಏನೋ ಇವಾಗ ಬಸ್ ಫ್ರೀ ಮಾಡಿದ್ದಾರೆ, ಏನೋ ಗೃಹಲಕ್ಷ್ಮಿ ಮಾಡ್ತೀನಿ ಅಂತಿದ್ದಾರೆ. ಮಹಾಲಕ್ಷ್ಮಿ ಮೇಡಮ್ ಏನಾದರೂ ನಮಗೆ ಹೆಲ್ಪ್ ಮಾಡಿದ್ರೆ, ಗೃಹಲಕ್ಷ್ಮಿ ತಿರ್ಗಾ ಓಪನ್ ಮಾಡಿದ್ರೆ ಜನಗೂ ಅನುಕೂಲ ಆಗಲಿ. ಬಡವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ತಿದೆ, ಮಾಡಲಿ. ಅನ್ನದಾನ ಏನೋ ಮಾಡ್ತೀನಿ ಅಂತ ಅಂದರು, ಅದು ಸ್ವಲ್ಪ ನಿಲ್ಲಿಸಿದಂತ ನಾನು ಕೇಳ್ಪಟ್ಟೆ. ಸ್ವಲ್ಪ ಅನ್ನದಾನನೂ ಅನುಕೂಲ ಆದರೆ ಜನರಿಗೆ ಒಳ್ಳೇದಾಗಲಿ ಮೇಡಮ್. ಜನರಿಗೆ ಅಂದರೆ ಪ್ರಜೆಗಳೂ ತಾನೇ ನಮಗೆ ಬೇಕಾಗಿರೋದು. ಗೀಟಿಂಗೆ ಎಲ್ಲದಕ್ಕೂ ಅವ್ರಿಗೆ ಅನುಕೂಲ ಆದರೆ ಎಲ್ಲರಿಗೂ ಒಳ್ಳೆಯದೇ. ಮಹಿಳೆಯರಿಗೆ ಅಂತ ಅಂದರೆ ಏನೋ ಪಾಪ ಅವ್ರು ಕಷ್ಟಪಡ್ತಾರೆ. ಗಂಡಸಿಗಿಂತ ಇವಾಗ ಜಾಸ್ತಿ ಮಹಿಳೆಯರೇ ಮುಂದೆ ಬರ್ತಾಯಿದ್ದಾರೆ. ಏನೋ ಅವ್ರಿಗೆ ಅನುಕೂಲನೋ ಕೆಲಸನೋ ಎಲ್ಲ ರೀತಿಯವನು ಸೌಲಭ್ಯ ಕೊಟ್ಟರೆ ಅವರು ಒಂದು ಕಾಲ ಮೇಲೆ ನಿಂತ್ಕೊತಾರೆ ಅಂತ ನನ್ನ ಅಭಿಪ್ರಾಯ. ಹೊರ್ತಾ ಬೀಳ್ತಾ ಇದೆ ಅಂತ ಏನು ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಆ ಟ್ಯಾಕ್ಸಲ್ಲೇ ಹೊಡಿತಾ ಇದ್ದಾರೆ ಗೌರ್ಮೆಂಟ್ ಅವರು. ಅದು ಹೊರ್ತಾ ಬೀಳ್ದಕ್ಕೆ ಚಾನ್ಸೇ ಇಲ್ಲ. ಏನೋ ಅವರು ಗೆಲ್ಲಬೇಕು ಅಂತ ಎಲ್ಲ ಅವರು ಇದು ಮಾಡ್ತಾ ಇದ್ದಾರೆ. ಮಾಡಿ ಹಂಗೆ ಬೇರೆ ಯೋಜನೆ ಸ್ವಲ್ಪ ಜನರಿಗೆ ಅನುಕೂಲ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಂತ ನಾನು ಅಭಿಪ್ರಾಯ ಪಡ್ತೀನಿ. ಮೇಡಮ್, ಟೋಟಲಿ ಬಜೆಟ್ ಅನ್ನೋದೇ ಇವ್ರು ಮಾಡ್ತಾ ಇರೋದು ಬಂದು ಇವರು ನೆಕ್ಸ್ಟು ಎಲೆಕ್ಷನ್ಗೆ ಏನೇನು ಬೇಕೋ ಅದು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಪ್ರಜೆಗಳ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಈಗ ಟೋಟಲ್ ಹೇಳ್ಬೇಕಾದ್ರೆ ಗೌರ್ಮೆಂಟು ಲಾಸ್ಟ್ ಗೌರ್ಮೆಂಟ್ ಇದು, ದಿವಾಳಿ ಎದ್ಬಿಟ್ಟಿರೋ ಗೌರ್ಮೆಂಟ್ ಇದು ಬಡ್ಜೆಟ್ ಮಂಡನೆ ಇವ್ರು ಏನು ಮಾಡ್ತಾರೆ ನಾಳೆ ಅದ್ರ ಮೇಲೇನೂ ನಮಗೆ ಟ್ರಸ್ಟ್ ಇಲ್ಲ. ಬಿಕಾಸ್ ಆಫ್ ಇವ್ರು ಕೊಟ್ಟಿರೋ ಈ ಯೋಜನೆಗಳು ಏನೇನಿದೆ ಎಲ್ಲನೂ ಫೇಲ್ಯೂರ್ ಯೋಜನೆಗಳೇ ಇರೋದು. ಮಹಿಳೆಯರಿಗೆ ಬಸ್ ಫ್ರೀ ಮಾಡಿದ್ದಾರೆ. ಆ ಬಸ್ ದುಡ್ಡು ವಸೂಲಿ ಯಾರು ಮಾಡ್ತಾವ್ರು ಅಂದರೆ ಪುರುಷರು ಅವ್ರ ಜಾಬಿಂದ ಹಾಕ್ತಾಯಿದ್ದಾರೆ ಅಷ್ಟೇ. ಮತ್ತು ನೀವು ಎಲ್ಲೇ ಹೋಗಿ ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗಿ ಕೆಲಸಗಳಾಗ್ತಾಯಿಲ್ಲ, ಆದ್ರೂ ಸಿಕ್ಕಾಪಟ್ಟೆ ಜಾಸ್ತಿ ಖರ್ಚು. ಸೊ ಈ ಥರ ಇದೆ. ಸೊ ಈ ಬಡ್ಜೆಟ್ ಮೇಲೆ ನಮಗೆ ಟೋಟಲಿ ವಿಶ್ವಾಸ ಇಲ್ಲ ಸರ್. ಈಗ ನೋಡಿ ಸರ್, ಯಾವುದೇ ಒಂದು ಸ್ಕೀಮ್ ಬಂದ್ರೂ ಒಂದು ಬಡವ್ರಿಗೆ ಅಂತಾರೆ, ಆಯಿತಾ, ಇನ್ನೊಂದು ರೈತರಿಗೆ ಅಂತಾರೆ. ಈ ಸೆಂಟ್ರಲ್ ಸಿಗಾಕೊಂಡಿದ್ದಾರಲ್ಲ ಅವ್ರಿಗೇನಿದೆ ಅಂತ ನಾನು ಕೇಳೋದು. ನಂದು ಪ್ರಶ್ನೆ ನಾನು ಮೀಡಿಯಾದವ್ರ ಥ್ರೂ ಕೇಳ್ತಾ ಇದ್ದೀನಿ. ಯಾವುದೇ ಸರ್ಕಾರ ಬಂದ್ರೂ ಬಡವರು ಅಂತಾರೆ, ಆಯಿತಾ, ಇಲ್ಲಾಂದರೆ ಸೆಕ್ಯುಲರ್ ಅಂತಾರೆ, ಇಲ್ಲಾಂದರೆ ರೈತರು ಅಂತಾರೆ. ಈ ಮಿಡ್ಲ್ ಕ್ಲಾಸ್ ಜನರದ್ದು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರೇನು, ಯಾಕಂದರೆ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಬಂದು ಮಿಡ್ಲ್ ಕ್ಲಾಸ್ ಜನ. ನಾವೇ ಹೈಯೆಸ್ಟ್ ಟ್ಯಾಕ್ಸ್ ಪೇಯರು. ನಾವು ಒಂದು ಬೆಂಕಿಪಟ್ಟಣ ತೊಗೊಂಡ್ರೂ GST ಪೇ ಮಾಡ್ತೀವಿ, ರೈಟ್? ಸೊ ಹೀಗಿರಬೇಕಾದ್ರೆ ಇಲ್ಲಿ ಬಂದ್ಬಿಟ್ಟು ಬಡವರು ಅಂತ ಒಂದು ಕಾನ್ಸೆಪ್ಟ್ ಇದ್ದಿದ್ದೆ ಆಗಿನ ಕಾಲದಿಂದನೂ.
ಮತ್ತು ರೈತರು ಅನ್ನೋದೂ ಇದೆ. ರೈತರಿಗೆ ಬ್ಯಾಂಕ್ಗಳು ಕಮ್ಮಿ ಬಡ್ಡಿನಲ್ಲಿ ಸಾಲ ಕೊಡ್ತಾರೆ, ಸಾಲ ಮನ್ನಾ ಆಗುತ್ತೆ, ಎಲ್ಲ ಆಗುತ್ತೆ. ಇಲ್ಲಿ ಮಾತಿರೋದು ಬಂದ್ಬಿಟ್ಟು ಮಿಡ್ಲ್ ಕ್ಲಾಸ್ ಜನರು. ಸೊ ನಮಗೇನು ಬೆನಿಫಿಟ್ ಮಾಡ್ತಾರೆ? ಯಾಕಂದರೆ ನಾವು ವೋಟ್ ಮಾಡ್ತೀವಿ, ನಾವು ಸರ್ಕಾರ ಗೆಲ್ಲಿಸ್ತೀವಿ. ಬಡವರು ಎಷ್ಟಿದ್ದಾರೆ ಸರ್? ಎಂಟೈರ್ ಇಂಡಿಯಾ 100 ಅಂತ ಲೆಕ್ಕ ಹಾಕಿದ್ರೆ 20% ಬಡವರು ಇರ್ಬೋದು, 40% ಶ್ರೀಮಂತರು ಇರ್ಬೋದು, ಇನ್ನು ಮಿಕ್ಕಿದ್ದು ಮಿಡ್ಲ್ ಕ್ಲಾಸೇ. ಈ ಮಿಡ್ಲ್ ಕ್ಲಾಸ್ ಇರೋದ್ರಿಂದ ಏನಾಗ್ಬಿಟ್ಟಿದೆ, ಮಿಡ್ಲ್ ಕ್ಲಾಸ್ ಜನರಿಗೆ ಏನು ಕೊಡ್ತಾವ್ರಿ ಇರೋ ಬೆನಿಫಿಟ್ಟು, ನಮಗೇನು ಮಾಡ್ತಾವ್ರೆ ಅದು ಇಂಪಾರ್ಟೆಂಟ್. ನೋಡಿ ಮೇಡಮ್, ಬಂಡವಾಳ ಬಿಡುಗಡೆ ನಾಣ್ಯ ಇದ್ರ ಬಗ್ಗೆ ಹೇಳಬೇಕು ಅಂದರೆ, ಈಗ ವಿದ್ಯುತ್ತು ಯಾರನ್ನ ಹೊಸ ಮನೆ ಕಟ್ಟಿದ್ರೆ ಅವ್ರಿಗೆ ಕನೆಕ್ಷನ್ಸ್ ಕೊಡ್ತಾಯಿಲ್ಲ. ಇವಾಗ ಬ್ಯಾಂಕ್ನಲ್ಲಿ ಸಾಲ ಮಾಡಿರ್ತಾರೆ, ಬೇರೆ ಜಾಗ ಏನೋ ಒಂದು ಮಾಡಿ ಯಾವುದೋ ಒಂದು ಸಾಲ ತೊಗೊಂಡ್ಬಿಟ್ಟು ಮನೆ ಕಟ್ಟಿರ್ತಾರೆ, ಅವ್ರಿಗೆ ಇವಾಗ ಮೀಟ್ರ್ ಕೊಡ್ತಾಯಿಲ್ಲ. ಮೀಟ್ರ್ ಕೊಡ್ತಾಯಿಲ್ಲ ಅಂದರೆ ಅವ್ರಿಗೆ ಒಂದು ರಿಸ್ಟ್ರಿಕ್ಷನ್ಸ್ ಇದೆ. ಸೆಕೆಂಡ್ ಫ್ಲೋರ್ ಆದಮೇಲೆ ಥರ್ಡ್ ಫ್ಲೋರ್ ಕಟ್ಟಿದ್ರೆ ಅವ್ರಿಗೆ ಕರೆಂಟೇ ಕೊಡೋಲ್ಲ ಅಂತ. ಇವಾಗ ಸಾಲ ಮಾಡಿ ಕಟ್ಟಿರ್ತಾರೆ, ಅವರು ಸಾಲ ಹೆಂಗೆ ಕಟ್ಟೋದು? ಸೊ ಏನಾಗುತ್ತೆ, ಇವರು ಅನುದಾನ ಅದು ಏನು ಕೊಡ್ತಾಯಿದ್ದಾರೆ, ಈ ಫ್ರೀ ಎಲ್ಲ ನಿಲ್ಲಿಸ್ಬೇಕು ಸರ್ ಫಸ್ಟು. ಈ ಸರ್ಕಾರ ಸಬ್ಸಿಡಿಗಳು ಇದನ್ನೆಲ್ಲ ನಿಲ್ಲಿಸ್ಬಿಟ್ಟು, ಯಾಕಂದರೆ ಯಾರೂ ಅಂಗವಿಕಲರಿಲ್ಲ, ಎಲ್ಲರಿಗೂ ಕೈ ಕಾಲು ಬಾಯಲ್ಲಿ ಅಲ್ಲಿ ಎಲ್ಲ ಚೆನ್ನಾಗಿದೆ. ಇದನ್ನೆಲ್ಲ ಟೋಟಲಿ ಸ್ಟಾಪ್ ಮಾಡಬೇಕು. ಈ ಅನುದಾನ ಅನ್ನೋದನ್ನೇ ಸ್ಟಾಪ್ ಮಾಡಬೇಕು ಫಸ್ಟು. ಇದು ದೇಶನ ಅಪಾಯಿಜ್ ಮಾಡಿಬಿಡ್ತಾರೆ. ಇದು ಸಬ್ಸಿಡಿ ಇದೆಲ್ಲ ಬಂದ್ಬಿಟ್ಟು ಫಸ್ಟು ಸ್ಟಾಪ್ ಆಗಬೇಕು. ನಾವು ಕ್ಷತ್ರಿಯರು ನಮಗೆ ಇಷ್ಟು ಪಾಲು ಬೇಕು, ನನಗೆ ಇಷ್ಟು ಪಾಲು ಬೇಕು, ನಮಗೆ ಸಬ್ಸಿಡಿ ಬೇಕು, ಕಮ್ಮಿ ನಂಬರ್ ತೊಗೊಂಡಿರ್ತಾನೆ ನನಗೆ ಸೀಟ್ ಬೇಕು, ಇದನ್ನು ಫಸ್ಟು ಸ್ಟಾಪ್ ಮಾಡಬೇಕು. ಎಲ್ಲರೂ ಈಕ್ವಲ್ ಆಗಿರಬೇಕು. ಬೇರೆದ್ರಲ್ಲೆಲ್ಲ ಹೇಳ್ತಾರಲ್ಲ ಎಲ್ಲರೂ ಸಮ ಅಂದ್ಬಿಟ್ಟು ಇದ್ರಲ್ಲಿ ತೋರಿಸ್ಬೇಕು, ದೇಶ ಆವಾಗಲೇ ಮುಂದೆ ಬರೋದು. ನಾನು ಹೇಳಿದ್ನಲ್ಲ ಮೇಡಮ್, ಸ್ಟಾರ್ಟಿಂಗ್ ಹೇಳ್ದಂಗೆ ಈ ಸರ್ಕಾರದ ಮೇಲೆ ನಮಗೆ ನಿರೀಕ್ಷೆನೇ ಇಲ್ಲ. ಈಗಿರೋ ತತ್ಕಾಲ ಸರ್ಕಾರದಲ್ಲಿ ನಮಗೆ ನಿರೀಕ್ಷೆನೇ ಇಲ್ಲ, ಭರವಸೆನೂ ಇಲ್ಲ. ಇದ್ರ ಮೇಲೆ ಉದ್ಯಮಿಗಳ ಮೇಲೇನೂ ಇವಾಗ ನಾವು ಯಾಕಂದರೆ ಎಲ್ಲ ಅಲ್ಲಿಂದ ಕೆರೆ ನೀರು ಕೆರೆಗೆ ಚೆಲ್ಲು ಅಂದ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಸರಿಯಾಗೇ ಇದೆ ಮೇಡಮ್.